ನಮಸ್ಕಾರ. ನಮಸ್ತೆ. ಮೇಡಮ್ ನಿಮ್ಮ ಹೆಸರು? ಪವಿತ್ರ. ಮೇಡಮ್ ನೀವು ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾಂ, ನೋಡ್ತಾ ಇದ್ದೀನಿ. ಮೇಡಮ್ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್? ನನಗೆ ಸಂಗೀತ ಮತ್ತು ಕಾರ್ತಿಕ್ ಇಷ್ಟ. ಮೇಡಮ್ ಸಂಗೀತ ಅವ್ರು ಕಾರ್ತಿಕ್ ಅವ್ರು ಏನು ನಿಮ್ಗೆ ಇಷ್ಟ ಆಗ್ತಾರೆ? ಚೆನ್ನಾಗಿ ಆಡ್ತಾರೆ ಅವರು. ಹೌದಾ? ಹಾಂ. ಸಂಗೀತ ಅವರು ರೀಸೆಂಟ್ ಡೇಸಲ್ಲಿ ಪ್ರತಾಪ್ ಅವ್ರನ್ನ ಸೇವ್ ಮಾಡ್ತಾರೆ. ಬಟ್ ಅದೇ ಪ್ರತಾಪ್ ಅವರು ಸಂಗೀತ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ, ಆಟದಿಂದ ತೆಗ್ದಾಕ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ದೀದಿ ಅಂತ ಅಂದ್ಕೊಂಡೆ ದೀದಿ ಅಂತಂದರೆ ಅಲ್ಲಿ ಯಾವ ಥರ ಇದು ನಡೀತಾ ಇರುತ್ತೋ ಅದು ನೋಡಿಬಿಟ್ಟು ಅವನು ಕೊಡ್ತಾನೆ, ತೀರ್ಮಾನ ಕೊಡ್ತಾನೆ. ಏನು ಅಂದರೆ ಈ ಸಲ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಪ್ರತಾಪ್ ಗಿರಿಯವರು ಸಂಗೀತ ಅವ್ರನ್ನ ಇದು ಮಾಡೋರು, ಫಿನಾಲೆ ಕಳಿಸಿದ್ರು. ಇದು ನೋಡಿದಾಗ ಏನು ಅನಿಸ್ತು? ಇಲ್ಲ, ಪ್ರತಾಪ್ ಫೈನಲ್ಗೆ ಹೋಗೋ ಅಷ್ಟು ಡಿಸರ್ವ್ ಇಲ್ಲ. ಏನಕ್ಕೆ? ಅವನಿಗೆ ಏನು ಹೇಳ್ತಾರೆ, ಎಂಟರ್ಟೈನ್ಮೆಂಟ್ ಇಲ್ಲ. ಎಂಟರ್ಟೈನ್ಮೆಂಟ್ ಇಲ್ಲ, ಜನರು ಸೇವ್ ಮಾಡ್ತಾ ಇದ್ದಾರೆ ಅವನು. ಮೇಡಮ್ ಕಾರ್ತಿಕ್ ಅವರು ಏನಕ್ಕೆ ಗೆಲ್ಲಬೇಕು ಅಂತ? ಕಾರ್ತಿಕ್ ಚೆನ್ನಾಗಿ ಆಡ್ತಾ ಇದ್ದ. ಇತ್ತೀಚೆಗೆ ಅವರು ಸ್ವಲ್ಪ ಯಾಕೆ ಸಂಗೀತ ಜೊತೆಗೆ ಇದಾದ ಮೇಲಿಂದ ಯಾಕೆ ಅವರು ಚೆನ್ನಾಗಿ ಆಡ್ತಿಲ್ಲ ಅಷ್ಟೇನು. ಆದರೆ ಫೈನಲ್ಗೆ ಹೋಗೋದ್ರಲ್ಲಿ ಅವರಿಬ್ಬರು ಚೆನ್ನಾಗೆ. ಮೇಡಮ್ ಮನೆಯವರೆಲ್ಲ ಹೇಳ್ತಿದ್ರು ಸಂಗೀತ ಇಲ್ಲ ಅಂದರೆ ಕಾರ್ತಿಕ್ ಅವ್ರು ಹೀರೋ. ಆ ಥರ ಏನಿಲ್ಲ, ಕಾರ್ತಿಕ್ ಆಡ್ತಾರೆ ಚೆನ್ನಾಗಿ. ಎಂಟರ್ಟೈನ್ಮೆಂಟ್ ವಿಚಾರದಲ್ಲೂ ಅವರು ತುಂಬ ಚೆನ್ನಾಗಿ ಕಾರ್ತಿಕ್ ಅವರು. ಇದ್ರ ಬಗ್ಗೆ ನೀವು ನೋಡಿದಾಗ ಏನು ಅನಿಸ್ತಿದೆ? ಇಲ್ಲ, ಚೆನ್ನಾಗಿ ಆಡ್ತಾರೆ, ಕಾರ್ತಿಕ್ ಚೆನ್ನಾಗಿ ಆಡ್ತಾರೆ. ಸ್ವಲ್ಪ ಅವರು ಇದಾಯಿತು ಅನಿಸುತ್ತೆ, ಡಿಸ್ಟರ್ಬ್ ಆದರು ಅನಿಸುತ್ತೆ ಸಂಗೀತ ಜೊತೆಗೆ ಇದು ಮಾಡ್ಕೊಂಡ್ಬಿಟ್ಟು. ಆದರೆ ಫೈನಲ್ಗೆ ಸಂಗೀತ ಇಲ್ಲ ಕಾರ್ತಿಕ್ ಹೋಗ್ಬೇಕು. ಮೇಡಮ್ ನೀವು ನೋಡ್ತಿರ್ಬೋದು ಕಾರ್ತಿಕ್ ಅವ್ರು ಸಂಗೀತ ಅವ್ರ ಜೊತೆ ಇರ್ತಿದ್ರು, ಈಗ ನಮ್ರತ ಅವ್ರ ಜೊತೆ ಇರ್ತಾರೆ. ಅದು ನೋಡಿದಾಗ ಏನು ಅನಿಸ್ತಿದೆ? ಡಬಲ್ ಗೇಮು ಆ ಥರ ಏನೋ ಅನಿಸುತ್ತೆ? ಡಬಲ್ ಗೇಮ್ ಅಂತಲ್ಲ, ಅಲ್ಲಿ ಸ್ವಲ್ಪ ಏನಾದರೂ ಕಿರಿಕ ಆದಮೇಲೆ ಏನಾದರೂ ಅವ್ರು ಆ ಕಡೆ ಹೋದ್ರು ಅನಿಸುತ್ತೆ. ಆದರೆ ಅದು ಆ ಥರ ಎಲ್ಲ ಮಾಡೋದು ಸರಿ ಹೋಗಲ್ಲ. ಇಂಡಿವಿಜುವಲ್ ಗೇಮ್ ಆಡಬೇಕು ಎಲ್ರೂ ಅಷ್ಟೇ. ಮೇಡಮ್ ಈಗ ರೀಸೆಂಟ್ ಡೇಸಲ್ಲಿ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಈ ಪ್ಲ್ಯಾಟ್ಫಾರ್ಮಲ್ಲಿ ಕಾರ್ತಿಕ್ ಅವರು ಸಂಗೀತ ಅವರು ಬ್ರೇಕಪ್ ಆಗಿದೆ, ಅವರಿಬ್ಬರು ಲವ್ ಸ್ಟೋರಿ ನಡೀತಿತ್ತು, ಬ್ರೇಕಪ್ ಆಯಿತು ಅಂತ ಹೇಳಿದ್ರು. ಅದೆಲ್ಲ ಅವ್ರ ಪರ್ಸ್ನಲ್, ಅದು ಅದೆಲ್ಲ ಇಲ್ಲ ನಮಗೆ. ಮೇಡಮ್ ಕಡೆಯದಾಗಿ ಸಂಗೀತ ಅವ್ರಿಗೂ ಕಾರ್ತಿಕ್ ಅವ್ರಿಗೂ ಏನು ಹೇಳಕ್ಕೆ ಇಷ್ಟ? ಚೆನ್ನಾಗಿ ಆಡಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ವಿನ್ ಆಗಿ ಅಂತ. ಮೇಡಮ್ ಒಂದೇ ಒಂದು ಕೇಳ್ತೀನಿ ಲಾಸ್ಟ್. ಇವರು ಮಿಡ್ ವೀಕ್ ಅಂತ ಅಂದ್ಬಿಟ್ಟು ಅಲ್ಲಿ ತುಂಬ ಜನ ಇದ್ದಾರೆ, ವರ್ತೂರು ಸಂತೋಷ್, ತುಕಾಲಿ ಸಂತೋಷ್ ಇವರೆಲ್ಲ ಇದ್ದರು. ಬಟ್ ತನಿಷಾ ಅವ್ರನ್ನ ಇವತ್ತು ಮಧ್ಯರಾತ್ರಿ ವೀಕಲ್ಲೇ ಕರೆಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಹೌದಾ? ತನಿಷಾನು ಚೆನ್ನಾಗಿ ಆಡ್ತಾ ಇದ್ದಾರೆ. ತನಿಷಾಗಿಂತ ಚೆನ್ನಾಗಿ ಆಡದೇ ಇರೋರು ಇದ್ದಾರೆ, ಆದರೆ ಇರಬೇಕಿತ್ತು ಅವರು. ಬಟ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಇವತ್ತು. ಹೌದಾ? ಅದು ಸರಿ ಅನಿಸಲ್ಲ ನನಗೆ. ಯಾಕಂದರೆ ಅವ್ರಿಗಿಂತ ಕೆಳಗೆ ಆಡೋ ಅಂಥವ್ರು ಇದ್ದಾರೆ. ಮೇಡಮ್ ತುಂಬ ಜನ ಹೇಳ್ತಾರೆ ಬಿಗ್ ಬಾಸೇ ಬೇಕು ಅಂತಿದ್ದಾರೆ. ಈ ಸೀಸನ್ ಮೇಲೆ ಬರೋಷ್ಟು ಇಷ್ಟು ಸೀಸನ್ನಲ್ಲಿ ಇದರಷ್ಟು ಕೆಟ್ಟದಾಗಿರೋ ಇದು ಬಿಗ್ ಬಾಸ್ ಯಾವುದೂ ಇರಲಿಲ್ಲ. ಯಾವ ಕಂಟೆಸ್ಟೆಂಟು ಯಾರು ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ, ಒಬ್ರಿಗೊಬ್ರಿಗೆ ಇದಿಲ್ಲ, ಸುಮ್ಮನೆ ಕಿರ್ಚಾಟ ಹಾರಾಟ ಮಾಡ್ತಿದ್ದಾರೆ. ಅಲ್ಲಿ ಯಾವುದು ಟಾಸ್ಕು ಚೆನ್ನಾಗಿ ಮಾಡ್ತಾ ಇಲ್ಲ. ಹಾಗಾಗಿ ಇದೇನು ಸೀಸನ್ ಚೆನ್ನಾಗಿಲ್ಲ, ಸುಮ್ಮನೆ ನೋಡ್ತಿದ್ದೀವಿ ಅಷ್ಟೇನೆ. ಥ್ಯಾಂಕ್ ಯು ಸೊ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.